ಎಲ್ರಿಗೂ ನಮಸ್ಕಾರ. ಮೊದಲಿಗೆ SSLC ಓದಿ ಅದರ ಅಲ್ಲಿಗೆ ಡ್ರಾಪ್ ಮಾಡಿ ಅಲ್ಲಿ ಸಕ್ಸಸ್ ಆಗಿರೋಂಥ ಒಬ್ಬ ವ್ಯಕ್ತಿನ ನೋಡಿದ್ವಿ. ನೆಕ್ಸ್ಟ್ PUC ಓದಿ SSL ಅಂದರೆ 12th ಓದ್ಬಿಟ್ಟು ಅದಾದಮೇಲೆ ಸಕ್ಸಸ್ ಆಗಿರೋಂಥ ಅಲ್ಲಿಗೆ ಡ್ರಾಪ್ಔಟ್ ಮಾಡಿ ಸಕ್ಸಸ್ ಆಗಿರೋಂಥ ಒಬ್ಬ ವ್ಯಕ್ತಿನ ನಾವು ನೋಡಿದ್ವಿ. ಇವತ್ತು ನಾವು ನೋಡೋಕೆ ಹೋಗ್ತಿರೋಂಥ ಒಬ್ಬ ವ್ಯಕ್ತಿ ಡಿಪ್ಲೊಮಾ ಓದಿ ಒಬ್ಬ ಬಸ್ ಕಂಡಕ್ಟರ್ ಆಗಿ ಲೈಫಲ್ಲಿ ಸಕ್ಸಸ್ ಆಗಿರೋಂಥ ಒಬ್ಬ ವ್ಯಕ್ತಿ. ಓಕೆ, ಅಂದರೆ ನಮ್ಮ ಪ್ರೊಫೆಷನ್ ಏನೇ ಆಗಿರಲಿ ನನ್ನನ್ನು ನಾನು ಡಿಗ್ರೇಡ್ ಮಾಡ್ಕೊಳ್ಳದೇನೆ ಅಯ್ಯೋ ನಾನು ಕಂಡಕ್ಟ್ರು, ಅಯ್ಯೋ ನಾನು ಡ್ರೈವರು, ಅಯ್ಯೋ ನಾನು ಹಣ್ಣು ವ್ಯಾಪಾರಸ್ಥ, ಅಯ್ಯೋ ನಾನು ಬಜ್ಜಿ ಬೊಂಡ ಮಾರ್ತಿರೋನು ಅಂತ ನಮ್ಮನ್ನು ನಾವು ಅಂಡರ್ ಎಸ್ಟಿಮೇಟ್ ಮಾಡ್ಕೊಳ್ತಾ, ಅಥವಾ ನಮಗೆ ನಾವು ಧೈರ್ಯನೇ ತಗೊಳ್ದೆ, ನಮ್ಮ ಬಗ್ಗೆ ನಮಗೇನೆ ನಂಬಿಕೆ ಇಲ್ಲದೆ, ಏನಂತಾರೆ ಒಂದು ಕಾನ್ಫಿಡೆನ್ಸ್ ಇಲ್ದಂಗೆ ನಮ್ಮನ್ನು ನಾವು ಮುಂದಕ್ಕೆ ಬರಲಿಲ್ದಂಗೆ ಇದ್ದರೆ ಏನೂ ಮಾಡೋಕ್ಕಾಗಲ್ಲ ಅನ್ನೋದಕ್ಕೆ ಇವೆಲ್ಲ ಉದಾಹರಣೆಗಳ ಮುಖಾಂತರ ನಾನು ನಿಮಗೆ ಹೇಳಕ್ಕೆ ಹೋಗ್ತಿದ್ದೀನಿ. ಅಂದರೆ ಒಂದು ಧೈರ್ಯನ ಮಾಡಿ ಲೈಫಲ್ಲಿ ರಿಸ್ಕ್ ಇದ್ದಿದ್ದೆ, ಎಲ್ಲದರಲ್ಲೂ ರಿಸ್ಕ್ ಇರುತ್ತೆ. ಮನೆಯಿಂದ ಹೊರಗೆ ಬರ್ತೀವಿ ಅಂದರೆ ಏನಾಗ್ಬಿಡುತ್ತೆ ಅನ್ನೋ ಭಯ ಇರುತ್ತೆ, ಅದು ರಿಸ್ಕೇ. ಓಕೆ, ಸೊ ಪ್ರತಿಯೊಂದರಲ್ಲೂ ನಮಗೆ ರಿಸ್ಕ್ ಇದ್ದೇ ಇರುತ್ತೆ. ಲೈಫ್ ಅಂದ್ರೇ ಒಂದು ರಿಸ್ಕ್, ಅದನ್ನು ನಾವು ಗೆಲ್ಲಬೇಕಾಗಿರೋದು, ಅದನ್ನೇ ನಾವು ಚಾಲೆಂಜ್ ಅಂತ ತಗೊಂಡು ಪ್ರತಿದಿನ ನಾವು ಜೀವಿಸ್ಬೇಕಾಗಿರೋದು. ಅದೆಲ್ಲರಿಗೂ ಗೊತ್ತಿರೋ ಅನ್ಸುತ್ತೇನೆ. ದಿನ ಜೀವಿಸ್ತಾ ಇದ್ದೀವಿ ಕೂಡ. 10 ವರ್ಷ ಹಿಂದ್ಗಡೆ ಬದುಕಿದ್ವಿ, ಹೋದ ತಿಂಗಳು ಬದುಕಿದ್ವಿ, ಹೋದ ತಿಂಗಳು ಬದುಕಿದ್ವಿ, ನಿನ್ನೆನೂ ಬದುಕಿದ್ವಿ, ಇವತ್ತು ಬದುಕಿದ್ದೀವಿ. ಸೊ ಅಂದರೆ ನಮಗೆ ಹೋಪ್ಸ್ ಡೆಫಿನೆಟ್ಲಿ ನಾವು ಮುಂದಕ್ಕೆ ಇನ್ನೂ ಇರ್ತೀವಿ, ಏನೋ ಒಂದು ಮಾಡ್ತೀವಿ ಅನ್ನೋ ಒಂದೇ ಒಂದು ಹೋಪ್ ನಮ್ಮ ನೆಕ್ಸ್ಟ್ ಲೆವೆಲಿಗೆ ತೊಗೊಂಡು ಹೋಗುತ್ತೆ, ಎಲ್ಲರಿಗೂ ತೊಗೊಂಡು ಹೋಗುತ್ತೆ. ಆ ಹೋಪ್ ನಿಮಗೂ ಇರಲಿ. ಓಕೆ, ಆ್ಯಂಡ್ ನೆಕ್ಸ್ಟ್ ನಾವು ಇವತ್ತು ನೋಡೋಕೆ ಹೋಗ್ತಿರೋ ಬಸ್ ಕಂಡಕ್ಟರ್ ಆಗಿದ್ದಂಥ ವ್ಯಕ್ತಿ, ಪ್ರಪಂಚದಲ್ಲೇ ಭಾರತದ ಸೂಪರ್ ಸ್ಟಾರ್ ಅಂತ ಕರೆಸ್ಕೊಂಡಿರೋಂಥ ಒಬ್ಬ ವ್ಯಕ್ತಿ ಅಂದರೆ ಅದು ರಜನಿಕಾಂತ್. ಓಕೆ, ನಮ್ಮ ಬ್ಯಾಂಗ್ಳೂರಲ್ಲಿ ಹುಟ್ಟಿದ್ದು ಅಂತ ಹೇಳೋಕ್ಕೆ ಇನ್ನೂ ಹೆಮ್ಮೆ ಆಗುತ್ತೆ. ನೆಕ್ಸ್ಟು ತಮಿಳ ಚಲನಚಿತ್ರಗಳಲ್ಲಿ ಅವರು ನಟಿಸಿ ಹೆಸರು ಮಾಡಿ ಒಬ್ಬ ಸೂಪರ್ ಸ್ಟಾರ್ ಅಂತ ಅನಿಸ್ಕೊಂಡಿರೋಂಥ ಒಬ್ಬ ವ್ಯಕ್ತಿ. ಹಾಗಿದ್ರೆ ಅವರು ಕಷ್ಟಪಡಲೇ ಇಲ್ವಾ, ಹಾಗೆ ಗುರುತಿಸ್ಕೊಂಡ್ಬಿಟ್ರ? ಪ್ರತಿಯೊಂದರಲ್ಲೂ ಅವರು ಕಷ್ಟಪಟ್ಟಿದ್ದಾರೆ, ಅವರು ತುಂಬ ಸ್ಟ್ರಗಲ್ ಮಾಡಿದ್ದಾರೆ. ಮೂವಿಗಳಿಗೋಸ್ಕರ ಅವರು ಎಷ್ಟೋ ಸ್ಯಾಕ್ರಿಫೈಸ್ಗಳನ್ನ ಮಾಡಿದ್ದಾರೆ. ಓಕೆ, ಕ್ರಿಯಾತ್ಮಕ ಅಭಿನಯ ಅವರ ಒಂದು ಹೊಸ ಸ್ಟೈಲ್ ಆಗಿರ್ಬೋದು. ನೋಡಿರ್ತೀರ, ಟಕ್ ಅಂತ ಏನೋ ಒಂದು ಅವ್ರ ಸ್ಟೈಲ್, ಎಲ್ಲರೂ ನಾವು ಚಪ್ಪಾಳೆ ಹೊಡಿತೀವಿ, ಎಲ್ಲರೂ ವಿಜಿಲ್ ಹೊಡಿತೀವಿ. ಸೊ ಅವರಂಥ ಒಂದು ವಿಶಿಷ್ಟ ನಡವಳಿಕೆ ಮತ್ತು ಅವರೊಂದು ಕ್ರಿಯಾತ್ಮಕ ಅಭಿನಯದಿಂದ ಅವ್ರನ್ನ ಗುರುತಿಸ್ಕೊಂಡಿದ್ದಾರೆ. ನಾವು ಅಂತಿರ್ತೀವಿ, ಅವನು ಹಂಗೆ ಆಡ್ತಾನೆ, ಇವನು ಯಾಕೆ ಹಿಂಗೆ ಆಡ್ತಾನೆ, ಇವನು ಹಿಂಗಿದ್ದಾನೆ, ಅವರವರು ಒಬ್ಬೊಬ್ಬರು ಒಂದೊಂದು ವಿಭಿನ್ನವಾಗಿರ್ತಾರೆ. ನಾನು ಒಂದ್ಸಲಿ ಎಕ್ಸಾಂಪಲ್ ಕೊಟ್ಟಿದ್ದೇನೆ ನಿಮಗೆ. ನನಗೆ ಇರೋವಂಥ ಆಧಾರ್ ಕಾರ್ಡ್ ನಂಬರ್ ಪ್ರಪಂಚದಲ್ಲಿ ಬರೀ ಯಾರಿಗೂ ಇರೋಕ್ಕೆ ಸಾಧ್ಯ ಇಲ್ಲ. ನನ್ನ ಹತ್ರ ಇರೋ ಮೊಬೈಲ್ ನಂಬರ್ ನನಗೆ ಕೊಟ್ಟಿರೋಂಥ ನನ್ನೊಬ್ಬನ ಮಾತ್ರ ಇರುತ್ತೆ ಮೊಬೈಲ್ ನಂಬರ್. ಹಾಗೆ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ವಿಶಿಷ್ಟ ಗುಣ, ಒಬ್ಬ ವಿಭಿನ್ನ ಏನಂತಾರೆ ನಡವಳಿಕೆ ಪ್ರತಿಯೊಂದು ಇರುತ್ತೆ. ಪ್ರತಿಯೊಂದು ಭಾವನೆಗಳು ಪ್ರತಿಯೊಂದು ಚೇಂಜ್ ಇರುತ್ತೆ. ಒಬ್ಬೊಬ್ಬ ವ್ಯಕ್ತಿಗೂ ಡಿಫ್ರೆನ್ಸ್ ಇರುತ್ತೆ. ಓಕೆ, ಸೊ ಹಾಗೆ ಅವರ ಕ್ರಿಯಾತ್ಮಕ ಅಭಿನಯ ಮತ್ತು ವಿಶಿಷ್ಟ ನಡವಳಿಕೆಯಿಂದನೇ ಅವರು ಹೆಸರುವಾಸಿಯಾಗಿದ್ದಾರೆ ರಜನಿಕಾಂತ್ಗೆ. ಅದೇ ರೀತಿಯೇ ಅವರು ತುಂಬ ಅಭಿಮಾನಿಗಳನ್ನು ಕೂಡ ಗಳಿಸಿದ್ದಾರೆ. 40 ವರ್ಷಗಳ ಕಾಲ ಅವರು ಇಂಡಸ್ಟ್ರಿಯಲ್ಲಿ ತುಂಬ ಏನಂತಾರೆ ಒಂದು ಹೆಸರುವಾಸಿಯಾದಂಥ ಒಬ್ಬ ನಟ ಅಂತ ಹೇಳ್ಬೋದು. ಬಸ್ ಕಂಡಕ್ಟರ್ ಆದಾಗ ಅವರು ಏಜ್ ಎಷ್ಟಿತ್ತು, ಅದಾದಮೇಲಿಂದ ಅವ್ರಿಗೆ ಇವಾಗ ಹೇಳಬೇಕಾದ್ರೆ 74 ಇಯರ್ಸಲ್ಲೂ ಕೂಡ ಅವರು ಬ್ಲ್ಯಾಕ್ ಬಸ್ಟರ್, ಇವತ್ತು ಕೂಡ ಬ್ಲ್ಯಾಕ್ ಬಸ್ಟರ್ ಮೂವಿಗಳನ್ನು ಕೊಡ್ತಾ ಇದ್ದಾರೆ ಅಲ್ವಾ. 40 ವರ್ಷಗಳ ಜರ್ನಿ ಅಂದರೆ ಅವ್ರ ಜರ್ನಿನ ಯಾವಾಗ ಸ್ಟಾರ್ಟ್ ಮಾಡಿದರು ಜಸ್ಟ್ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ಈ ಒಂದು ಏಜು, ಈ ಒಂದು ಟೈಮು, ಈ ಒಂದು ಎನರ್ಜಿ, ಇವು ಯಾವ ನಮಗೆ ಮ್ಯಾಟ್ರ್ ಆಗಲ್ಲ. ನಮ್ಮ ಒಂದು ಹೋಪು, ನಮ್ಮ ಒಂದು ರೈಟ್ ಡಿಸಿಷನ್ನು, ನಮ್ಮ ಒಂದು ರೈಟ್ ಪಾತ್, ಇದು 3 ಇದ್ದರೆ ಡೆಫಿನೆಟ್ಲಿ ನಾವು ಕೂಡ ಏನು ಬೇಕಾದ್ರೂ ಅಚೀವ್ಮೆಂಟ್ ಮಾಡ್ಬೋದು ಅನ್ನೋದಕ್ಕೆ ಇದೊಂದು ಉದಾಹರಣೆ. ಸೊ ಹಾಗಿದ್ರೆ ಇಷ್ಟು ದೊಡ್ಡ ಸ್ಟಾರ್ ಆದ್ರೂ ಕೂಡ ಅವರು ವಿನಮ್ರತೆಯಿಂದ ನಡ್ಕೊಳ್ಳೋದಾಗಿರ್ಬೋದು, ಅಥವಾ ಅವರು ಉಪಕಾರಗಳನ್ನು ಮಾಡ್ತಿರೋಂಥದ್ದಾಗಿರ್ಬೋದು ಸೊಸೈಟಿಗೆ, ಅದೆಲ್ಲ ಈ ಎಲ್ಲ ಕಾರಣಗಳಿಂದ ಇವರಿಗೆ ಅಭಿಮಾನಿಗಳು ಇವ್ರನ್ನ ದಾದಾ ಅಂತಾಗಲಿ, ದೇವರು ಅಂತಾಗಲಿ ಪೂಜಿಸ್ತಾ ಇದ್ದಾರೆ, ಗೌರವಿಸ್ತಾ ಇದ್ದಾರೆ. ಓಕೆ, ಸೊ 74ನೇ ವರ್ಷದಲ್ಲೂ ಕೂಡ ಒಂದು ಐಕಾನ್ ಅಂತ ಕರೀತಾರಲ್ಲ, ಏನಂತಾರೆ ಒಂದು ಪ್ರೇರೇಪಣೆ,
ಅವ್ರನ್ನ ನೋಡಿದ್ರೆ ಈಗಲೂ ಒಂದು ನಾನು ಏನೋ ಒಂದು ಮಾಡಬೇಕು ಅನ್ನೋ ಒಂದು ಹುಮ್ಮಸ್ಸು ಬರುತ್ತಲ್ಲ, ಅದು ಒಂದು ಐಕಾನ್ ಆಗಿ ಅವರು ಗುರುತಿಸ್ಕೊಂಡಿದ್ದಾರೆ. ಸೊ ಹಾಗಿದ್ರೆ ರಜನಿಕಾಂತ್ ಅವ್ರದ್ದಾಯಿತು. ನಮ್ಮ ಬಗ್ಗೆ ಏನು, ನನ್ನ ಬಗ್ಗೆ ಏನು ಹಾಗಿದ್ರೆ ಕರೆಕ್ಟ್ ಅಲ್ವಾ? ನನ್ನನ್ನು ನಾನು ಆ ಪ್ರಶ್ನೆನ ಕೇಳ್ಕೋಬೇಕು. ಕೇಳಿಕೊಂಡಾಗ ನಮ್ಮಲ್ಲೇ ಒಂದು ಹೊಸ ವಿಚಾರ ಬರುತ್ತೆ, ಒಂದು ಹೊಸ ಐಡಿಯಾ ಬರುತ್ತೆ. ಅದ್ರ ನೆಕ್ಸ್ಟ್ ಒಂದು ಐಡಿಯಾ ನಮಗೆ ದಾರಿನ ತೋರಿಸುತ್ತೆ. ಇದನ್ನು ಹೆಂಗೆ ಹೇಳ್ಬೋದು ಅಂದರೆ, ಪ್ರಪಂಚದಲ್ಲಿ ಅಂದರೆ ಪ್ರಕೃತಿಯಲ್ಲಿ ಯೂನಿವರ್ಸ್ ಅಂತ ಏನು ಕರಿತೀವಿ, ಅದರಲ್ಲಿ ಎಲ್ಲದಕ್ಕೂ ಆನ್ಸರ್ ಆಲ್ರೆಡಿ ಇದೆ ಅಂತೆ. ಓಕೆ, ಎಲ್ಲದಕ್ಕೂ ಆನ್ಸರ್ ರೆಡಿ ಇದೆ, ನಾವು ಪ್ರಶ್ನೆನ ಕೇಳಬೇಕಷ್ಟೆ. ಇದನ್ನು ಕೂಡ ನಾನು ಎಲ್ಲ ಓದಿದ್ದು. ಸೊ ನಾವು ನಮಗೆ ಸರಿಯಾದ ಒಂದು ಪ್ರಶ್ನೆನ ಕೇಳಿಕೊಂಡು, ನಮಗೆ ನಾವೇ ಪ್ರಶ್ನೆ ಕೇಳಿಕೊಂಡು, ನಾನು ಯಾಕೆ ಆಗಬಾರ್ದು, ಹಾಗಿದ್ರೆ ಮಾಡೋದಕ್ಕೆ ಈಗ ಆಗೋದಕ್ಕೆ ನಾನು ಏನೇನೆಲ್ಲ ಮಾಡಬೇಕು, ನಮ್ಮ ಒಂದು ಫೀಲ್ಡನ್ನು ಚೂಸ್ ಮಾಡಿಕೊಂಡು ಆ ಫೀಲ್ಡಲ್ಲಿ ನಾನು ಎತ್ತರಕ್ಕೆ ಯಾವ ಥರ ಬೆಳಿಬೇಕು, ಯಾವ ಥರ ಹಣ ಸಂಪಾದನೆ ಮಾಡಬೇಕು, ಯಾವ ಥರ ನಾನು ಕೋಟಿ ಕೋಟಿ ಹಣಗಳನ್ನು ಸಂಪಾದನೆ ಮಾಡ್ಬೋದು, ನಮ್ಮದೇ ಆದಂಥ ಲೈಫ್ ಸ್ಟೈಲ್ ಆಗಿರ್ಬೋದು, ನಮ್ಮದೇ ಆದಂಥ ಒಂದು ನಡವಳಿಕೆ ಆಗಿರ್ಬೋದು, ವಿಭಿನ್ನ ರೀತಿಯಿಂದ ಆಗಿರ್ಬೋದು, ಈ ಥರ ಇರೋದಕ್ಕೆ ನಾನು ಏನು ಮಾಡ್ಬೋದು ಅನ್ನೋದನ್ನು ಡೆಫಿನೆಟ್ಲಿ ನಮ್ಮ ಆಫೀಸ್ಗೆ ಒಂದ್ಸಲಿ ವಿಸಿಟ್ ಮಾಡಿ ನಿಮಗೆ ಒಂದು ಆನ್ಸರ್ ಸಿಗ್ಬೋದು, ಒಂದು ಐಡಿಯಾಗಳ ಸಿಗ್ಬೋದು. ಥ್ಯಾಂಕ್ ಯು.